ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ಮತ್ತೆ ನಾವು ನೀರೊಡಕ್ಕೆ ಶುರು ಮಾಡಿದ್ದೀವಿ. ಇವಾಗ ಹೇಗಿದ್ರು ನಿಮಗೆ ಗೊತ್ತು, ಮಳೆ ಅಂತೂ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಅಂತ. ಈಗ ನಮ್ಮ ಊರಲ್ಲಿರೋ ತೋಟ ಹೆಂಗೋ ಅಡ್ಜಸ್ಟ್ ಆಗಿದೆ, ಇಲ್ಲಿಗೆ ಮಳೆ ಕೂಡ ಸೆಟ್ ಆಗಿದೆ, ಇಲ್ಲೇನು ತೊಂದರೆ ಇಲ್ಲ. ಇಲ್ಲೂ ಕೂಡ ನಾವು ಆಗೋಷ್ಟು ನೀರೆಲ್ಲ ಹೊಡೆದ್ವಿ. ಇನ್ನು ಮತ್ತೆ ಹೊರಗಡೆ ಒಂದು ಸ್ವಲ್ಪ ತೋಟ ಇದೆ, ಅಲ್ಲೂ ಕೂಡ ನೋಡಬೇಕಲ್ಲ. ಹಂಗಾಗಿ ಇವತ್ತು ಅಲ್ಲಿಗೆ ನೀರು ಹೊಡೆಯೋಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಇವತ್ತೆಲ್ಲ ಮಿಷಿನ್ನು ಎಲ್ಲ ತೊಗೊಂಡು ಹೋಗೋಕ್ಕೆ ಬಂದಿದ್ದೀವಿ ನಮ್ಮ ಕೆರೆ ಹತ್ರ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ತೋಟ ಯಾವ ಥರ ಕಂಡೀಷನ್ ಇದೆ, ಇಲ್ಲಿ ಈ ತೋಟದಲ್ಲಿ ಬಂದು ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ, ಮತ್ತು ಗಿಡಗಳ ಕಂಡೀಷನ್ ಹೇಗಿದೆ, ಮತ್ತು ತೋಟಕ್ಕೆ ಇನ್ನೂ ಎಷ್ಟು ಪ್ರಮಾಣದಲ್ಲಿ ನೀರು ಕೂಡ ಬೇಕು, ಮತ್ತು ಇಲ್ಲಿ ನಾವು ನೀರು ಹೊಡೋಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಯಾವ ಥರ ಹೊಡಿತೀವಿ, ನೀರು ಹೇಗೆ ಇದಾಗ್ಬೋದು, ಇಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ಬೋದು. ಈಗ ಒಂದೊಂದು ತೋಟದಲ್ಲಿ ಒಂದೊಂದು ಥರ ಇರುತ್ತೆ, ಒಂದೊಂದು ಜಾಗದಲ್ಲಿ ಮಣ್ಣು ಒಂದೊಂದು ಥರ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ಎಂಡ್ ತನಕ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಇವತ್ತು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ನಾವು ಈಗ ನಮ್ಮ ಬೇರೆ ತೋಟಕ್ಕೆ ಹೋಗ್ತಾ ಇರೋದಲ್ಲ, ಅದು ಬಂದು ಸ್ವಲ್ಪ ದೂರದಲ್ಲಿದೆ. ಹಂಗಾಗಿ ಇವತ್ತು ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಕೆರೆ ಹತ್ರ ಬಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಇವಾಗ ನಮ್ಮ ಗಾಡಿಗೆ ಹಾಕ್ಕೊಳಕ್ಕೆ ತಗೊಂಡೋಗ್ತಾ ಇದ್ದೀವಿ. ಏನೇನು ತೊಗೊಂಡಿದ್ದೀವಿ ಅಂದರೆ ಪೈಪ್ಗಳು, ಮಿಷಿನು, ಜಟ್ಟು, ಸೆಕ್ಷನ್ ಪೈಪು, ಮತ್ತು ಸ್ಪ್ಯಾನರ್ ಬ್ಯಾಕ್ ಸೆಟ್, ಇವೆಲ್ಲ ಕಂಪಲ್ಸರಿ ಇರಲೇಬೇಕು. ಏನೋ ರಪ್ಪಿ ತಪ್ಪೆ ಮಿಷಿನ್ ಆಯಿತು ಅಂದರೆ ನಾವು ಕೂಡ ಬಿಚ್ಚೋಗೆ ಹಾಗೆ ಕೂರಿಸೋ ಹಾಗೆ ಎಲ್ಲ ಕೂಡ ಕಲ್ತ್ಕೊಂಡಿರಬೇಕು. ಒಂದು ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ನಮಗೆ ಎಷ್ಟು ಮೆಕ್ಯಾನಿಕಲ್ ವರ್ಕ್ಸ್ ಕಲಿಯೋಕ್ಕಾಗುತ್ತೋ ಅಷ್ಟು ಕಲ್ತ್ಕೊಂಡಿರಬೇಕು. ಹಾಗಾಗಿ ಎಲ್ಲನೂ ಕೂಡ ಇಟ್ಕೊಂಡು ಇವಾಗ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಫಸ್ಟ್ನೇ ದಿವಸ ಅಂತೂ ಯಾವಾಗಲೂ ಕೂಡ ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ನಾವೀಗ ಬೆಳಗ್ಗೆ ಬಂದವರು ಮಧ್ಯಾಹ್ನ ತನಕ ಆಯಿತು ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಗಾಡಿಗೆ ಹಾಕ್ಕೊಂಡು ಕಟ್ಕೊಳಕ್ಕೆ. ಇವಾಗ ತೊಗೊಂಡೋಗಿ ಇನ್ನು ಅಲ್ಲೆಲ್ಲ ಕೂಡಿಸಿ ಅಲ್ಲೆಲ್ಲ ಲೈನೆಲ್ಲ ಜೋಡಿಸ್ಕೊಂಡು ಅಲ್ಲಿ ಹೊಡಿಯೋತ್ತಿಗೆ ಇನ್ನೂ ಸಂಜೆ ಆಗಿಬಿಡುತ್ತೆ. ಆ ಊರಲ್ಲಿ ಯಾವ ಥರ ಅಂದರೆ ನೀರಿಗಂತೂ ಚೂರು ಕೂಡ ತೊಂದರೆನೇ ಇಲ್ಲ, ಯಾಕಂದರೆ ಒಳ್ಳೆ ಡ್ಯಾಮಿಂದು ಬ್ಯಾಕ್ ವಾಟರ್ ಅಲ್ಲಿ ತನಕ ಬರುತ್ತೆ. ಹಂಗಾಗಿ ತೋಟದ ಬಡ್ಡೆಗೆ ಬರ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ಬಿಸಿಲಿರೋ ಕಾರಣದಿಂದ ಸ್ವಲ್ಪ ಕೆಳಗೆ ಹೋಗಿದೆ ಅನ್ಕೋತೀನಿ. ಹಂಗಾಗಿ ಇವಾಗ ಬನ್ನಿ ಅಲ್ಲಿ ಕೂಡ ಹೋಗ್ತೀನಿ ತೋಟಕ್ಕೆ, ಅಲ್ಲಿ ಯಾವ ಥರ ಕಂಡೀಷನಲ್ಲಿದೆ, ಮತ್ತು ನೀರು ಹೊಡಿಯೋಕ್ಕೆ ನಿಮಗೆ ಎಷ್ಟು ಕಷ್ಟ ಆಗುತ್ತೋ ಅಥವಾ ಈಸಿ ಆಗುತ್ತೋ ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಇಡೀ ನಮ್ಮ ಗಂಟು ಮೂಟೆ ಎಲ್ಲ ಕಟ್ಕೊಂಡು ಸೀದಾ ಇವಾಗ ನಾವು ಎಂಟಿತೋಳಿಗೆ ಬಂದಿದ್ದೀವಿ. ಈ ನಮ್ಮ ತೋಟ ಬಂದು ಎಂಟಿತೋಳು ಬ್ಯಾಕ್ ವಾಟ್ರಲ್ಲಿ ಇರೋದು, ಬ್ಯಾಕ್ ವಾಟರ್ ಹತ್ರ ಬರುತ್ತೆ ತೋಟ. ಇದು ಬಂದು ನಮ್ಮದು ಸ್ವಂತ ಜಾಗ ಅಲ್ಲ, ಯಾಕಂದರೆ ಇದು ನಾವು ಲೀಸಿಗೆ ಮಾಡ್ಕೊಂಡಿರೋದು. ಪ್ರತಿ ವರ್ಷನೂ ಕೂಡ ನಾವೇ ನಡೆಸ್ತಾ ಇರೋದು. ನಾವೇ ಕೆಲಸ ಎಲ್ಲ ಮಾಡ್ಕೊಂಡು ಅವರಿಗೆ ವರ್ಷಕ್ಕೆ ಎಷ್ಟು ಅಂತ ಹೇಳ್ಬಿಟ್ಟು ಕೊಡೋದು, ಆ ಥರ ನಾವು ನಡೆಸ್ತಾ ಇದ್ದೀವಿ. ರೀಸೆಂಟ್ ವೀಡಿಯೋಗಳಲ್ಲೂ ಕೂಡ ನಿಮಗೆ ಹೇಳಿದ್ದೆ ಯಾವ ಥರ ಮಾಡ್ತಾ ಇದ್ದೀವಿ ಏನು ಅಂತ. ಆಲ್ಮೋಸ್ಟ್ ಆಲ್ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ತೋಟ ಕೂಡ ಯಾವ ಥರ ಇದೆ ಅನ್ನೋದು ಕೂಡ ನೋಡಿದ್ದಾರೆ. ಬನ್ನಿ, ಇವಾಗಲೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನೋಡಿ ಬಂದ್ಬಿಟ್ಟು ಎಲ್ಲ ಮಿಷಿನ್ ಎಲ್ಲ ಇಟ್ಕೊಂಡು ಎಲ್ಲ ಕೂಡ ಫಿಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡ್ವಿ. ನೀರು ಯಾವ ಥರ ಎತ್ತುತ್ತೆ ಎಲ್ಲ ಕೂಡ ಗೊತ್ತಾಯಿತು. ಇನ್ನು ಏನಿದ್ರು ಪೈಪ್ನ ಜೋಡಿಸ್ಬೇಕು. ಇವಾಗ ಬನ್ನಿ ಅಲ್ಲಿ ನೋಡಿ, ಇಲ್ಲಿಂದ ಅಲ್ಲಿ ತನಕ ಇವಾಗ ನೀವು ನೋಡ್ಬೋದು ನಮ್ಮ ಡ್ಯಾಮಿನ ನೀರು ಎಷ್ಟು ಕೆಳಗಿದೆ ಅಂತ. ಈಗ ಇಲ್ಲಿಂದ ಅಲ್ಲಿಗೆ ಏನಿಲ್ಲ ಅಂದರೆ ಒಂದು 10 ಪೈಪ್ ಅಷ್ಟು ಡಿಸ್ಟೆನ್ಸ್ ಇದೆ. ತೋಟದ ಬಡ್ಡೆಗೆ ಬರುತ್ತೆ ಪ್ರತಿ ವರ್ಷನೂ ಕೂಡ. ಈ ವರ್ಷನೂ ಕೂಡ ಬಂದಿತ್ತು ಮಳೆಗಾಲದಲ್ಲಿ, ಇವಾಗ ಡೌನ್ ಆಗಿದೆ. ಈಗ ಒಂದು 10 ಪೈಪ್ ಅಷ್ಟು ಗ್ಯಾಪ್ ಉಳಿದಿದೆ. ಈಗ ಇಲ್ಲಿಂದ ಅಲ್ಲಿಗೆ ಪೈಪು ಎಷ್ಟು ಬೇಕೋ ನಮಗೆ ಅದಕ್ಕೊಂದು ಸ್ವಲ್ಪ ಜಾಸ್ತಿನೇ ತಂದಿದ್ದೀವಿ, ಪೈಪಿಂದ ಏನು ಕೊರತೆ ಇಲ್ಲ. ಮತ್ತು ಇದು ನಾವು ಇಲ್ಲೇ ಇಟ್ಟೋಗ್ಬೋದಿತ್ತು, ಮಿಷಿನ್ ಆಗಲಿ ಪೈಪ್ ಆಗಲಿ ಎಲ್ಲ ಕೂಡ. ಬಟ್ ಇಲ್ಲಿ ಒಂದು ಸ್ವಂತ ಅಂತ ಶೆಡ್ ಕೂಡ ನೀಟಾಗಿರೋದು ಏನೂ ಇಲ್ಲ, ಏನೂ ಕೂಡ ವ್ಯವಸ್ಥೆ ಇಲ್ಲ. ಹಂಗಾಗಿ ನಾವು ಪ್ರತಿ ವರ್ಷನೂ ಕೂಡ ನೀರು ಹೊಡೆಯೋದಾದ್ರೆ ತಗೊಂಡು ಹೋಗ್ಬೇಕು, ತಗೊಬರ್ಬೇಕು. ನೀರಿಗೆ ಏನು ತೊಂದರೆ ಇಲ್ಲ, ಬಟ್ ವಸ್ತುಗಳನ್ನ ಇಟ್ಕೊಳಕ್ಕೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ನಾವು ತಗೊಂಡೋಗಿ ತಗೊಬರ್ಬೇಕು. ಹಂಗಾಗಿ ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಬೀಳುತ್ತೆ. ಇದೆಲ್ಲ ಆಯ್ತಿದ್ದಂಗೆ ನಾವು ಇವಾಗ ಎಲ್ಲ ಕೂಡ ಜೋಡಿಸ್ಕೊಂಡು ಎಲ್ಲ ಕೂಡ ಚೆಕ್ ಮಾಡ್ಕೊಂಡು ಇವಾಗ ನೀರು ಹೊಡೆಯೋಕ್ಕೆ ಶುರು ಮಾಡಿದ್ವಿ. ಬನ್ನಿ, ಇವಾಗ ತೋಟ ಯಾವ ಕಂಡೀಷನಲ್ಲಿದೆ ಅನ್ನೋದು ಕೂಡ ತೋರಿಸ್ತೀನಿ. ಮತ್ತು ನೀರು ಯಾಕೆ ಹೊಡಿಬೇಕು ಅನ್ನೋದು ಕೂಡ ನಿಮಗೆ ಎಲ್ಲರಿಗೂ ಕೂಡ ಗೊತ್ತು. ಯಾಕಂದರೆ ಈಗ ನೀರು ಬಿಸಿಲು ಇರೋ ಕಾರಣದಿಂದ ಔಷಧಿಗಳೇನಾದರೂ ಹಚ್ಚಿಸ್ತಾ ಇದ್ರೆ, ಲಿಂಡನ್ ಹಚ್ಚಿಸ್ತಾ ಇದ್ರೆ ಏನಾಗುತ್ತೆ ಅಂದರೆ ಈ ಸಿಕ್ಕಾಪಟ್ಟೆ ಬಿಸಿಲು ಹೀಟ್ ಇರೋದ್ರಿಂದ ಗಿಡಗಳು ಔಷಧಿ ಪವರಿಗೆ ಸಾಯೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ, ತಡೆಯೋಕೆ ಆಗ್ದಲೆ. ಹಂಗಾಗಿ ಮತ್ತು ಇನ್ನೊಂದೇನೆಂದರೆ ರೆಕ್ಕೆ ಬೋರಲ್ ಬರೋದು, ಗಿಡಕ್ಕೆ ಪೂರ್ತಿ ಬೋರಲ್ ಹೊಡೆಯೋದು, ಹುಳ ಹೊಡೆಯೋದು, ಈ ಥರ ತೊಂದರೆ ಎಲ್ಲ ಕೂಡ ಬರುತ್ತೆ. ಮತ್ತು ಏನಾದರೂ ಕಾಫಿ ಕಾಯಿ ಎಲ್ಲ ಇರುತ್ತಲ್ಲ ಬಿಡೋ ಟೈಮಲ್ಲಿ, ಯಾವಾಗಲೂ ಕೂಡ ಕಾಫಿಗೂ ಕೂಡ ಬೋರಲ್ ಹೊಡೆಯೋದು, ಇದು ಹುಳ ಹೊಡೆಯೋದಿರುತ್ತೆ. ಹಾಗಾಗಿ ಇವಾಗ ನೀರನ್ನ ನಾವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕೊಡಲೇಬೇಕು. ನೀರು ಕೊಡ್ದಲ್ಲ ಏನಾದರೂ ಬಿಟ್ವಿ ಅಂದರೆ ನಮ್ಮ ತೋಟ ಎಲ್ಲ ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ಕೊಂಡ್ವಿ ಅಂತಲೇ ಆಗುತ್ತೆ. ಹಂಗಾಗಿ ಯಾರು ಕೂಡ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀರಿನ ವ್ಯವಸ್ಥೆ ಇಲ್ಲ ಅಂದರೂ ಕೂಡ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂಡು ನೀರನ್ನ ಹೊಡೆಯೋಕೆ ಆಗಲಿ ನೀರನ್ನ ಬಿಡೋದಾಗಲಿ ವ್ಯವಸ್ಥೆನ ಮಾಡಿ. ಯಾರು ಕೂಡ ಕಷ್ಟಪಟ್ಟು ಬೆಳೆದಿರೋ ತೋಟನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಹಂಗಾಗಿ ಈ ವಿಷಯನ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದೇನಾದರೂ ತಪ್ಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ನಾನು ಹೇಳ್ತಿರೋದೇನಾದರೂ ಒಬ್ಬರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಈ ವಿಡಿಯೋನ ಆದಷ್ಟು ಕೂಡ ಪ್ರತಿಯೊಬ್ಬರಿಗೂ ಕೂಡ
ಶೇರ್ ಮಾಡಿ. ಇವಾಗ ನೀವು ನೋಡ್ಬೋದು ನಮ್ಮ ತೋಟದಲ್ಲೇ ಕೂಡ ಈಗ ಯಾವ ಥರ ಕಾಣ್ತಾ ಇದೆ ಅಂತ. ಫಸ್ಟು ಮಳೆ ಒಂದು ಸ್ವಲ್ಪ ಬಂದಿತ್ತು, ಆ ಮಳೇಲಿ ಹೂವು ಎಲ್ಲ ಆಗಿಬಿಟ್ಟಿತ್ತು. ಅದಾದ ನಂತರ ಈಗ ಬ್ಯಾಕಿಂಗ್ನ ನಾವು ಹೊಡಿಬೇಕಾಯಿತು. ಇಲ್ಲಿ ಬ್ಯಾಕಿಂಗಿಗೆ ಮಳೆ ಬರಲಿಲ್ಲ, ಹಂಗಾಗಿ ಈಗ ಹೂವು ಎಲ್ಲ ಕೂಡ ಮಾಜಿದೆ. ಈಗ ನಾವು ಅದಕ್ಕಾಗಿ ನೀರನ್ನ ಹೊಡೆಯೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಇನ್ನು ಯಾಕೆ ನೀರನ್ನ ಬ್ಯಾಕಿಂಗ್ ಹೊಡಿತಾ ಇದ್ದೀವಿ ಅಂದರೆ, ಈಗ ಅಪ್ಪಿ ಫಸ್ಟ್ನೇ ಸತಿ ಹೂವು ಮಳೆಯಲ್ಲಿ ಹೂವಾಗಿಲ್ದಿದ್ದು ಏನಾದ್ರು ಇದ್ದರೆ, ಮೊಗ್ಗು ಅಥವಾ ಮತ್ತೆ ಹೂ ಬರೋವಂಥದ್ದು ಏನಾದರೂ ಇದ್ದರೆ ಅದೆಲ್ಲ ಕೂಡ ಮತ್ತೆ ಈಗ ಬ್ಯಾಕಿಂಗ್ ಹೊಡೆದಾಗ ಮತ್ತೆ ಹೂವಾಗಿ ಮತ್ತೆ ಅರಳಕ್ಕೆ ಕೂಡ ಚಾನ್ಸಸ್ ಇರುತ್ತೆ. ಮತ್ತು ಒಳ್ಳೆ ಫಸಲು ಕೂಡ ಹಿಡಿಯುತ್ತೆ. ಏನಾದ್ರು ನೀರೆಲ್ಲ ಹೊಡಿಲಿಲ್ಲ ಅಂದರೆ, ಹೂವು ಏನೋ ಸೆಟ್ ಆಗಲಿಲ್ಲ ಅಂದರೆ ಕಾಫಿ ಕೂಡ ಎಲ್ಲ ಕೂಡ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಕೂಡ ನೀರು ಹೊಡೆದಿದ್ದೀವಿ. ಹಾಗಾಗಿ ಇಲ್ಲೂ ಕೂಡ ಹೊಡಿತಾ ಇದ್ದೀವಿ. ನೀವು ಎಲ್ಲರೂ ಕೂಡ ಹೊಡಿಬೇಕು ಅಂತ ಇದ್ದರೆ ಅಥವಾ ಹೊಡಿದಲ್ಲ ಇದ್ದರೆ ಎಲ್ಲರೂ ಕೂಡ ಹೊಡೀರಿ. ಅಂತೂ ಇಂತೂ ಏನೇನೋ ಗೋಳಾಡಿ ಎಲ್ಲ ಮಾಡಿಬಿಟ್ಟು ಎಲ್ಲ ಜೋಡಿಸ್ಕೊಂಡು ಒಂದು ಶಿಫ್ಟ್ ನಂದು ಹೊಡೆದ್ವಿ. ಒಂದು ಶಿಫ್ಟ್ ಬಂದು ನಾವು 4 ಅವರ್ನ ಹೊಡಿತಾ ಇದ್ದೀವಿ. ಯಾಕಂದರೆ ಇಲ್ಲಿ ಸ್ವಲ್ಪ ಇದು ಡ್ಯಾಮ್ ಹತ್ರದಲ್ಲೇ ಇರೋದ್ರಿಂದ ನಾವು ಎಷ್ಟೇ ನೀರು ಹೊಡೆದ್ರು ತೋಟದ ನಾವು ಹೊಡೆದಿದ್ದ ನೀರೆಲ್ಲ ಡ್ಯಾಮ್ ಕಡೆಗೆ ಮತ್ತೆ ಬಸಿಬೋದು ಅನ್ಕೋತೀವಿ. ಹಂಗಾಗಿ ಇಲ್ಲಿ ಸ್ವಲ್ಪ ನೀರು ಎಷ್ಟು ಹೊಡೆದ್ರೂ ಸಾಲೋದಿಲ್ಲ. ಹಂಗಾಗಿ ಒಂದು 4 ಅವರ್ ಹೊಡಿತಾ ಇದ್ದೀವಿ. ಗಿಡಗಳೆಲ್ಲ ಕೂಡ ಇನ್ನೂ ಚೆನ್ನಾಗಿ ಆಗಲಿ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಚಿಗುರು ಕೂಡ ಬಂದಿಲ್ಲ. ನಮ್ಮ ತೋಟದಲ್ಲೆಲ್ಲ ಚೆನ್ನಾಗಿ ನೀರು ಹೊಡೆದಿರಿ ಮತ್ತು ಗೊಬ್ಬರ ಕೂಡ ಹಾಕಿರೋದ್ರಿಂದ ಸ್ವಲ್ಪ ನೀಟಾಗಿ ಒಳ್ಳೆ ಚಿಗುರು ಎಲ್ಲ ಬಂದಿದೆ. ಇಲ್ಲಿ ಕೂಡ ಇನ್ನೂ ಚಿಗುರು ಕೂಡ ಬಂದಿಲ್ಲ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಹಂಗಾಗಿ ಇನ್ನೂ ಕೂಡ ಹೊಡಿಬೇಕು. ಇದೆಲ್ಲ ಆಗ್ತಿದ್ದಂಗೆ ಇವತ್ತು ಒಂದು ಶಿಫ್ಟ್ ಎಲ್ಲ ಹೊಡ್ಕೊಂಡು ಸೀದಾ ನೈಟ್ ಮನೆ ಕಡೆಗೆ ಹೊರಟೆ. ಇದೆಲ್ಲ ಆಯ್ತಿದ್ದಂಗೆ ಮತ್ತೆ ಮಾರನೇ ದಿವಸ ಬೆಳಗ್ಗೆ ಎದ್ದು ಬಂದು ಬೇಗ ಒಂದು 5 ಗಂಟೆಗೆ ಎದ್ಬಿಟ್ಟು ಬಂದ್ವಿ. ಯಾಕಂದರೆ ಇವಾಗ ಗೊತ್ತಲ್ಲ, ಸೆಕೆಗೆ ಜಾಸ್ತಿ ಕೂಡ ಮಲ್ಗೋಕ್ಕೂ ಕೂಡ ಆಗೋದಿಲ್ಲ, ಬೇಗ ಕೂಡ ಎಚ್ಚರಾಗುತ್ತೆ. ಮತ್ತು ಬೆಳಕರಿಯೋದು ಕೂಡ 6 ಗಂಟೆ ಆಗುತ್ತೆ. ಆದರೂ ಏನು ಓಡಾಡೋಕ್ಕೆ ಮಾಡೋಕ್ಕೆ ಏನು ತೊಂದರೆ ಏನಿಲ್ಲ, ಆರಾಮಾಗಿ ಬಂದು ಹೋಗ್ಬೋದು. ಹಂಗಾಗಿ ಬೆಳಗ್ಗೆ ಬೇಗ ಬಂದ್ಬಿಟ್ಟು ಎಲ್ಲ ಜಟ್ಟೆಲ್ಲ ಬೇರೆ ಕಡೆ ಕಟ್ಬಿಟ್ಟು ಎಲ್ಲ ಕೂಡ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡೋತ್ತಿಗೆ 6 ಗಂಟೆ 7 ಗಂಟೆ ಆಗೇ ಬಿಡ್ತು. ಅಷ್ಟೊತ್ತಿಗೆ ಸೂರ್ಯ ಕೂಡ ಹುಟ್ಟಿ ಎಲ್ಲ ಕಡೆ ಬಿಸಿಲು ಹೊಡೆಯೋಕ್ಕೆ ಕೂಡ ಶುರು ಆಗಿದೆ. ನೀವು ನೋಡ್ಬೋದು ಅಲ್ಲೆಲ್ಲ ಬಿಸಿಲು ಬೀಳ್ತಾ ಇದೆ ತೋಟದೊಳಗೆ. ಆದಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದ್ದಿದ್ದೆ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಬೇಗ ಆಗುತ್ತೆ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಟೈಮಿಂಗ್ಸಿಗೆ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಒಟ್ಟು ನೀರನ್ನ ಮಾತ್ರ ಚೆನ್ನಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಕೆಲಸನ ಕೂಡ ಶುರು ಮಾಡಿದ್ವಿ. ಹೀಗೆ ಎಲ್ಲ ಕಡೆನೂ ಕೂಡ ಜಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲ ಕಡೆನೂ ಕೂಡ ಹೊಡೆಯೋಕ್ಕೆ ಶುರು ಮಾಡಿದ್ವಿ. ಸಾಲೆಲ್ಲ ಜೋಡಿಸ್ಕೊಂಡು ಮತ್ತು ಪೈಪೆಲ್ಲ ಜೋಡಿಸೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಪೈಪ್ ಲೈನ್ ಆಗಲಿ ಏನು ಕೂಡ ನಮಗೆ ತೋಟ ಕೊಟ್ಟವರು ಏನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಎಲ್ಲ ಕೂಡ ನಾವೇ ಮಾಡ್ಕೊಂಡು ಹೊಡಿಬೇಕಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಮ್ಮೂರಂಗೆ ನಮ್ಮದೇ ಸ್ವಂತ ತೋಟ ಆಗಿದ್ದರೆ ಪ್ರತಿಯೊಂದು ಕೂಡ ಮಾಡಿಬಿಟ್ಟು ಸ್ಪಾಟ್ ಜಟ್ನ ಮಾಡ್ತಿದ್ವಿ. ಆವಾಗ ನಮಗೆ ಹೊಡೆಯೋಕ್ಕೆ ಕೂಡ ಈಸಿ ಆಗೋದು. ಇಲ್ಲಿ ಯಾವುದೇ ಥರ ವ್ಯವಸ್ಥೆ ಇಲ್ಲ. ಪ್ರತಿಯೊಂದು ಕೂಡ ನಾವು ಮಾಡ್ಕೊಂಡ್ಲೇಬೇಕು, ಜೋಡಿಸ್ಲೇಬೇಕು, ಬಿಚ್ಚಲೇಬೇಕು, ಆ ಥರ ಪರಿಸ್ಥಿತಿ ಬಂದಿದೆ. ಈ ತೋಟ ಯಾವ ಥರ ಮಾಡಿದ್ದಾರೆ ಅಂದರೆ, ಸಿಕ್ಕಾಪಟ್ಟೆ ಮರ ಹಾಕ್ಬಿಟ್ಟಿದ್ದಾರೆ. ಪ್ರತಿ ಸಾಲಿಗೂ ಒಂದು ಗಿಡ ಬಿಟ್ಟು ಮರ ಹಾಕಿದ್ದಾರೆ, ಸಿಲ್ವರ್ ಗಿಡ. ಹಂಗಾಗಿ ನಮ್ಮ ತೋಟದಲ್ಲಿ ಈಗ ಏನಂದರೆ, ಈಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಈ ಮರಗಳ ನೆರಳು ಕೂಡ ಇರೋದ್ರಿಂದ ಸ್ವಲ್ಪ ಒಂದು ಲೆವೆಲಲ್ಲಿ ಗಿಡಗಳೆಲ್ಲ ಅವಾಯ್ಡ್ ಆಗಿದೆ. ಯಾವುದು ಕೂಡ ಏನು ಸುಟ್ಟೋಗಿಲ್ಲ. ಮತ್ತು ಹೂವುಗಳಿಗೂ ಕೂಡ ಮಾಜಿದ ಮೇಲೂ ಕೂಡ ಏನು ಎಫೆಕ್ಟ್ ಏನು ಆಗಿಲ್ಲ, ಬಿಸಿಲಿಗಾಗಲಿ ಏನಾರಾಗಲಿ. ಈಗ ಎಲ್ಲ ಕೂಡ ತೋಟದ ಕಂಡೀಷನ್ ಸ್ವಲ್ಪ ಪರವಾಗಿಲ್ಲ, ನೋಡೋಕ್ಕೆ ಚೆನ್ನಾಗಿದೆ. ನಾವು ಕೂಡ ನೀರು ಹೊಡೆಯೋಕ್ಕೆ ಎಲ್ಲ ಕೂಡ ವ್ಯವಸ್ಥೆ ಮಾಡ್ಕೊಂಡು ಈಗ ನೀರನ್ನ ಕೂಡ ಹೊಡಿತಾ ಇದ್ದೀವಿ. ಇನ್ನು ಈ ವರ್ಷ ನಾವು ಮರಗಸಿ ಮಾಡ್ಸೋಣ, ಸ್ವಲ್ಪ ನೆರಳಾಗಿದೆಯಲ್ಲ ಸಿಕ್ಕಾಪಟ್ಟೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ನಮ್ಮೂರಲ್ಲಿ ಮಾಡಿಸಿದ್ಮೇಲೆ ಹೊಡೆಯೋ ಬಿಸಿಲಿಗೆ ನಮ್ಮ ತೋಟದ ಸ್ವಲ್ಪ ಎಲ್ಲ ಡಲ್ ಅದು ಗಿಡಗಳು. ಆವಾಗ ಗೊತ್ತಾಯಿತು, ಇವಾಗ ಮರಗಸಿ ಮಾಡಿಸಿದ್ವಿ ಅಂದರೆ ಕಂಟಿನ್ಯೂಸ್ ನೀರು ಹೊಡಿತಾನೆ ಇರಬೇಕು. ಊರಲ್ಲಾದರೆ ಹೆಂಗೋ ಮನೆ ಬೆಡ್ಡೆಲ್ಲ ಇದೆ, ನೈಟ್ ಹೊತ್ತು ಬೆಳಗ್ಗೆ ಹೊತ್ತು ಮತ್ತು ಫ್ರೀ ಇದ್ದಾಗೆಲ್ಲ ಹೊಡಿತಾನೆ ಇರ್ಬೋದು, ಏನು ತೊಂದರೆ ಆಗಲ್ಲ. ಈ ತೋಟ ದೂರ ಇರೋದ್ರಿಂದ ಬಂದು ಹೋಗಿ ಹೊಡೆಯೋಕ್ಕೆಲ್ಲ ಆಗಲ್ಲ, ಹಿಂಸೆ ಅಂತ ಹೇಳ್ಬಿಟ್ಟು ಇಲ್ಲಿ ಮರಗಸಿನ ನಾವು ಮಾಡ್ಸೋಕ್ಕೆ ಹೋಗಲಿಲ್ಲ. ಮತ್ತು ನೋಡ್ಬೋದು ನೀವು ನೆರಳಾಗಿದೆ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಏನಾದರೂ ಮಳೆ ಏನಾದರೂ ಬಂದರೆ ಇನ್ನೂ ಟೈಮ್ ಇದೆ ಮರಗಸಿ ಮಾಡ್ಸೋಕ್ಕೆ, ನೆಕ್ಸ್ಟ್ ಮಾಡಿಸ್ತೀವಿ. ಅಥವಾ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಮಾಡಿಸ್ಬೇಕು ಅಂತ ಇದ್ದೀವಿ. ಪಕ್ಕ ಅಂತೂ ನೆಕ್ಸ್ಟ್ ಇಯರ್ ಅಂತ ಮಾಡಿಸ್ಲೇಬೇಕು, ಮಾಡಿಸ್ತೀವಿ. ನೀವು ಕೂಡ ಯಾರು ಮರಗಸಿ ಮಾಡಿಸಿದಿರೋ ಅಥವಾ ಈ ಬಿಸಿಲು ನೋಡ್ಬಿಟ್ಟು ಮರಗಸಿ ಮಾಡಿಸ್ತಲೇ ಇದ್ದೀರೋ ಅವ್ರು ಯಾರು ಇದ್ದರೆ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ನ ಮಾಡಿ. ಅದೆಲ್ಲ ಆಗ್ತಿದ್ದಂಗೆ ಈ ತೋಟದಲ್ಲಿ 1-2 ತೆಂಗಿನ ಮರನೂ ಕೂಡ ಹಾಕಿದ್ರು ತೋಟದ ಮಧ್ಯದಲ್ಲಿ. ಆ ತೆಂಗಿನ ಮರದಲ್ಲಂತೂ ಯಾವಾಗಲೂ ಕೂಡ ಗರಿ ಕೂಡ ಬೀಳ್ತಾನೆ ಇತ್ತು. ನಾವು ನಮ್ಮ ತೋಟದಲ್ಲಿ ಕೂಡ ಕೆಲಸ ಮಾಡಿಸೋದ್ರಿಂದ ಈ ಕಡೆ ಸ್ವಲ್ಪ ಬರೋದು ಕಮ್ಮಿ ಆಗಿದ್ರಿಂದ ಗರಿಗಳೆಲ್ಲ ಸ್ವಲ್ಪ ಬಿದ್ದುಬಿಟ್ಟಿದ್ದು. ಅವನು ಕೂಡ ಎಲ್ಲ ಈಗ ನೀರೆಲ್ಲ ಜಟ್ಟೆಲ್ಲ ಕಟ್ಬಿಟ್ಟು ಇವನು ಕೂಡ ಇಲ್ಲಿ ತೋಟದಲ್ಲಿ ಸುಮ್ಮನೆ ಬಿಟ್ಟರೆ ಎಷ್ಟು ದಿವಸ ಆದರೂ ಕರಗೋದಿಲ್ಲ. ಹಾಗಾಗಿ ಎಲ್ಲ ಕೂಡ ಗರಿನೆಲ್ಲ ಕೂಡ ಕಟ್ಕೊಂಡು ಮನೆಗೆ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಕೂಡ ಕಡಿತಾ ಇದ್ದೀನಿ. ಗರಿಗಳಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೈಡ್ ಸೋಗೆ ಇರುತ್ತಲ್ಲ ಅದನ್ನೆಲ್ಲ ತೋಟದಲ್ಲಿ ಹಾಕ್ತಾ ಇದೀವಿ ಕರಗ್ಲಿ ಅಂತ ಹೇಳ್ಬಿಟ್ಟು. ಅದ್ರದ್ದು ಬಡ್ಡೆ ಏನಿರುತ್ತೋ ಮಧ್ಯ ಅದನ್ನು ಮಾತ್ರ ತಗೊಂಡು ಹೋಗ್ತಾ ಇದ್ದೀವಿ. ಈಗ ಗೊತ್ತಲ್ಲ ಸೌದೆಗೆಲ್ಲ ಏನು ಪರಿಸ್ಥಿತಿ ಬಂದಿದೆ, ಯಾಕಂದರೆ ಗ್ಯಾಸ್ ಶಾರ್ಟೇಜ್ ಇರೋದ್ರಿಂದ ಎಲ್ಲೂ ಕೂಡ ಸೌದೆ ಕಂಡ್ರೂ ಕೂಡ ಯಾರು ಕೂಡ ಬಿಡ್ತಾ ಇಲ್ಲ, ಹಂಗಾಗಿದೆ. ಹಂಗಾಗಿ ನಾವು ಕೂಡ ಎಲ್ಲ ಕರಗ್ಲಿ ಅಂತ ಹೇಳ್ಬಿಟ್ಟು ಕಡ್ದ್ಬಿಟ್ಟು ಬಿಡ್ಬೋದಿತ್ತು. ಈಗ ನಮ್ಮೂರಲ್ಲೂ ಕೂಡ ಮರಗಸಿ ಎಲ್ಲ ಮಾಡಿಸಿದ್ವಿ, ಸೌದೆ ಕೂಡ ಏನು ತೊಂದರೆ ಇಲ್ಲ. ಇಲ್ಲೂ ಕೂಡ ಬಿಟ್ಟರು ಸಿಕ್ಕಾಪಟ್ಟೆ ದಿವಸ ಲೇಟ್ ಆಗುತ್ತೆ ಕರಗೋದು ಕೂಡ. ಹಂಗಾಗಿ ಮತ್ತೆ ನಾವು ಕೆಲಸ ಮಾಡೋಕ್ಕೆ ಬಂದಾಗ ಕೈಗೆ ಕಾಲಿಗೆ ಎಲ್ಲ ತಡೆಯುತ್ತೆ. ಹಾಗಾಗಿ ಎಲ್ಲನೂ ಕೂಡ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಕಡ್ದು ರೋಡಿಗೆ ಇಟ್ಕೋತಾ ಇದ್ದೀವಿ.
ಈಗ ಕೆಲಸ ಮಾಡ್ತಾ 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 ಸಂಜೆ ಕೂಡ ಹಾಗೇ ಹೋಯ್ತು. ಸಂಜೆ ಆಗ್ತಿದ್ದಂಗೆ ಇವತ್ತಂತೂ ಸಿಕ್ಕಾಪಟ್ಟೆ ಮೋಡ ಆಗಿದೆ. ನಾನಂತೂ ಮಳೆ ಬರುತ್ತೆ ಅಂತ ನೋಡ್ತಾನೆ ಇದ್ದೀನಿ. ಮಧ್ಯಾಹ್ನ 3 ಗಂಟೆಯಿಂದ ಮೋಡ ಆಗಿತ್ತು. ಈಗ ಬರೋಬ್ಬರಿ ಬಂದ ಟೈಮ್ 6 ಗಂಟೆ 6:15 ಆಗಕ್ಕಾಯ್ತು. ಇನ್ನು ಕೂಡ ಹೇಗಿದೆಯೋ ಮೋಡ ಹಾಗೇ ಇದೆ. ಒಂದೇ ಹನಿ ಕೂಡ ಮಳೆ ಕೂಡ ಬೀಳ್ತಾನೆ ಇಲ್ಲ. ಈಗ ನಮ್ಮ ಕಡೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಈ ಬೇಲೂರಿಂದ ಸಕಲೇಶ್ಪುರ ತಾಲೂಕು ತನಕ ಎಲ್ಲೂ ಕೂಡ ಮಧ್ಯದಲ್ಲಿ ಒಂದು ಸ್ವಲ್ಪ ಕೂಡ ಮಳೆ ಅಂತೂ ಬರ್ತಾನೆ ಇಲ್ಲ. ಈಗ ಅದೇ ಬೇರೆ ಕಡೆ ನೋಡಿ, ಚಿಕ್ಕಮಂಗ್ಳೂರು ಸೈಡ್ ಆಗಲಿ, ಮೂಡಿಗೆರೆ ಆಗಲಿ, ಆಲ್ದೂರು, ಆಂದಿ, ಈ ಕಡೆ ಸೈಡ್ ಅಂತೂ ಒಳ್ಳೆ ಮಳೆ ಆಗ್ತಿದೆ. ಪ್ರತಿ ವಾರನೂ ಕೂಡ ಅವರಿಗೆ ಏನಿಲ್ಲ ಅಂದ್ರೆ 1/2 ಇಂದ 1 ಇಂಚ್ ಮಳೆ ಬೀಳ್ತಾನೆ ಇರುತ್ತೆ. ನಮ್ಮ ಕಡೆನೂ ಕೂಡ ಪ್ರತಿ ವಾರ 1 ಇಂಚ್ ಮಳೆ ಬೀಳ್ತಾ ಇದ್ರೆ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರು ಕಾಫಿ ಪ್ಲಾಂಟರ್ಸ್ ಕೂಡ ಖುಷಿ ಆಗ್ತಾರೆ. ಇದೆಲ್ಲ ಆಗ್ತಿದ್ದಂಗೆ ನಮ್ಮ ತೋಟದ ಪಕ್ಕದ ತೋಟದವರು ಅವ್ರು ಇದೇ ಊರವರಾಗಿರೋದ್ರಿಂದ ಪ್ರತಿ ಸರಿನೂ ಕೂಡ ನೀರು ಹೊಡಿತಾ ಇದ್ರು. ಆ ನೀರು ಏನಾಗಿದೆ ಅಂದ್ರೆ, ಬೇಲಿ ಸೈಡ್ ನಮ್ದು ಸ್ವಲ್ಪ ಒಂದು ಲೈನ್ ಗಿಡಗಳಿಗೆಲ್ಲ ಉದ್ದಕ್ಕೆ ಬಿದ್ದುಬಿಟ್ಟಿತ್ತು. ಆ ನೀರು ಬಿದ್ದಿರೋದ್ರಿಂದ ಗಿಡಗಳನ್ನ ನೋಡಿ ನೀವು ನೋಡ್ಬೋದು ಯಾವ ಥರ ಕಾಣ್ತಿದೆ, ಯಾವ ಥರ ಚಿಗುರಿದೆ ಅಂತ. ಈಗ ನೋಡಿ ನಮ್ಮಮ್ಮ ಕೂಡ ಇಲ್ಲಿ ಚಿಗುರನ್ನ ಕೂಡ ತೆಗಿತಾ ಇದ್ದಾರೆ. ಯಾಕಂದರೆ ಚಿಗುರು ನೀರು ಬಿದ್ದಿರೋದ್ರಿಂದ ಸಿಕ್ಕಾಪಟ್ಟೆ ಮುಚ್ಕೊಬಿಟ್ಟಿದೆ. ಮತ್ತು ಇಲ್ಲಿ ಏನಾದ್ರು ಇನ್ನೂ ಗೊಬ್ಬರ ಕೂಡ ಹಾಕಿದಿದ್ರೆ ಗಿಡಗಳಿಗೆ ಇನ್ನೂ ಕೂಡ ಸಿಕ್ಕಾಪಟ್ಟೆ ಚಿಗುರು ಬರೋದು. ನೋಡಿ, ಈಗ ನೀರು ಹೊಡಿದಿರೋ ಗಿಡಕ್ಕೂ ನೀರು ಹೊಡಿದಲ್ಲೇ ಇರೋ ಗಿಡಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವೇ ನೋಡ್ಬೋದು. ಮಳೆಗಾಲದಲ್ಲೂ ಕೂಡ ಮಳೆ ಬರುತ್ತೆ. ಆ ಮಳೆಗೂ ಈ ಮಳೆಗೂ ತುಂಬ ವ್ಯತ್ಯಾಸ ಇದೆ. ಆ ಮಳೆ ಏನಾದ್ರು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂದರೆ, ಸರಿಯಾಗಿ ನಾವು ನೀರನ್ನ ಹಾರೋಕ್ಕೆ ನಾವು ಒಳ ಹೊಡ್ಕೊಡ್ದಲ್ಲೇ ಅಥವಾ ಗೊಬ್ಬರ ಹಾಕ್ದಲ್ಲೇ ಏನಾದರೂ ಬಿಟ್ವಿ ಅಂದರೆ ಗಿಡಗಳಲ್ಲಿ ಎಲೆ ಉದ್ರೋದಾಗಲಿ ಮತ್ತು ಕಾಫಿ ಉದ್ರೋದಾಗಲಿ ಆ ಥರ ಎಲ್ಲ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಆದರೆ ಈ ಹೂವಿನ ಮಳೆಯಲ್ಲಿ ಯಾವುದೇ ಥರ ಕೂಡ ಪ್ರಾಬ್ಲಮ್ ಬರೋಲ್ಲ. ನೀರು ಬಿದ್ದಷ್ಟು ಕೂಡ ಗಿಡಗಳು ಕೂಡ ಚೆನ್ನಾಗಾಗುತ್ತೆ ಮತ್ತು ಒಳ್ಳೆ ಫಸಲು ಕೂಡ ಹಿಡಿಯುತ್ತೆ. ಈ ವರ್ಷ ಇಲ್ಲ ಅಂದರೆ ಮುಂದಿನ ವರ್ಷ ಕೂಡ ಒಳ್ಳೆ ಫಸಲು ಬಿಡೋಕ್ಕೆ ಗಿಡಗಳಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೂವಿನ ಮಳೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಈ ವಿಡಿಯೋ ನೋಡಿದವರಿಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು? ನೀವು ಕೂಡ ಯಾವ ಥರ ಕಷ್ಟಪಡ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ತೋಟದಲ್ಲಿ ಯಾವ ಥರ ಪರಿಸ್ಥಿತಿ ಇದೆ? ನಿಮಗೆ ಯಾವ ಥರ ರಿಸ್ಕ್ ಆಗ್ತಿದೆ? ಮತ್ತು ನೀವೆಲ್ಲ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅನ್ನೋದು ಕೂಡ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡಿದರೆ ಎಲ್ಲರೂ ಕೂಡ ಕಮೆಂಟ್ನ ಮಾಡಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋಗಳೇನಾರು ನಿಮಗೆ ಯೂಸ್ಫುಲ್ ಅನಿಸ್ತಾ ಇದ್ದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೋ ಕಾಫಿ ಪ್ಲಾಂಟರ್ಸ್ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮಗೆ ಇನ್ನೂ ಯಾವುದೇ ಥರ ಬೇರೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಚಾನಲ್ನೆಲ್ಲ ಕೂಡ ಅಪ್ಲೋಡ್ನ ಮಾಡಿರ್ತೀವಿ. ಪ್ರತಿಯೊಬ್ಬರು ಕೂಡ ಹೋಗಿ ನೋಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.